ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 31 ಮಾರ್ಚ್ 2026. मुरली महावाक्यಗಳು. मीठे बच्चे, ऊंच पद पाना है तो सच्चे बाबा के साथ सदा सच्चे रहो. कोई भी भूल हो तो बाबा से क्षमा ले लो. ಸತ್ಯ ಬಾಬಾರವರ ಜೊತೆಗೆ ಸದಾ ಸತ್ಯವಾಗಿರಿ. ಏನಾದರೂ ತಪ್ಪು ಆಯಿತೆಂದರೆ ತಕ್ಷಣ ತಂದೆಗೆ ಹೇಳಿ ಕ್ಷಮೆಯನ್ನು ಕೇಳ್ರಿ. ಅಪ್ನಿ ಮತ್ ಪರ್ ನಹಿ ಚಲೋ, ತಮ್ಮ ಮತದಂತೆ ನಡೆಯಬೇಡ್ರಿ. ಬಾಬಾ ಹೇಳ್ತಾರೆ, ಶ್ರೇಷ್ಠ ಪದವಿ ತಗೋಬೇಕಂದ್ರ ಸತ್ಯ ಬಾಬನ ಜೊತೆಗೆ ಸತ್ಯವಾಗಿರಿ. ಮುರಳಿ ಮಹಾವಾಕ್ಯ ಬಹಳ ಡೀಪ್, ಬಹಳ ಸೂಕ್ಷ್ಮ ಇದೆ. ಶ್ರೇಷ್ಠ ಪದವಿ ಅಂತಂದ್ರೆ ಬ್ರಹ್ಮಕುಮಾರಿ ಜೀವನದಲ್ಲಿ ಸ್ಥೂಲ ರೂಪದ ಯಾವುದು ಇನ್ಚಾರ್ಜ್, ಡೈರೆಕ್ಟರ್, ಮೆಂಬರ್ ಈ ರೀತಿಯಾದಂತಹ ಸ್ಥೂಲ ಪದವಿ ಮಾತಲ್ಲ, ಅಥವಾ ಬಾಹ್ಯ ಜಗತ್ತಿನಲ್ಲಿ ಏನಾದರೂ ಒಂದು ಪೊಸಿಷನ್ ತಗೋದ್ರೂ ಮಾತಲ್ಲ. ऊंच पदवी अर्थात निराकारी मूल ಸ್ಥಿತಿ, ಮೂಲ ಅವಸ್ಥಾ. ಈ ಶ್ರೇಷ್ಠ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಬೇಕು ಅಂತಂದರೆ ಸತ್ಯ ಬಾಬನ ಜೊತೆಗೆ ಸತ್ಯವಾಗಿರಿ. ಸತ್ಯ ಬಾಬನ ಜೊತೆ ಸತ್ಯವಾಗಿರೋದು ಅಂದರೆ ಪ್ರತಿ ಬಾಬನ ಮಕ್ಕಳು ಅಂತಾರ, ಬಾಬಾ ನಿಮ್ಮ ಜೊತೆಗೆ ನಾನು ಸತ್ತಿದ್ದೀನಿ ಅಂತ. ಸತ್ಯವಾಗಿದ್ದೀನಿ ರೀ ಬಾಬಾ, ಇದ್ದದ್ದೆಲ್ಲ ನಾನು ನಿಮ್ಮ ಮುಂದೆ ಹೇಳ್ತೀನಿ ರೀ ಅಂತ. ನಾನು ನೋಡಿದ್ದನ್ನು, ಕಂಡದ್ದನ್ನು, ಕೇಳಿದ್ದನ್ನು ಆ್ಯಸ್ ಇಟ್ ಈಸ್ ಬಾಬನ ಮುಂದೆ ಇಡುವುದಕ್ಕೆ ಸತ್ಯ ಅನ್ನೋದಿಲ್ಲ. ಯಾಕೆ ಅಂದರೆ ನಾ ಏನು ನೋಡೀನಿ, ಕೇಳೀನಿ, ಜಾನನ್ಹಾರ್ ಬಾಬಾಗೂ ಗೊತ್ತಿದೆ. ನಾ ಏನು ಕೇಳೀನಿ ಇದೆಲ್ಲ ಡ್ರಾಮಾ ಆಗಿದೆ. ಬಾಬಾ ಸತ್ಯವಾಗಿರಿ ಅರ್ಥಾತ್ ಸತ್ಯ ಯಾವುದು? ನಿರಾಕಾರಾತ್ಮ. ದೇಹ, ಈ ಪಾತ್ರ, ಈ ಮನಸ್ಸು, ಇಲ್ಲಿ ನಾ ನೋಡಿದ್ದು, ಇಲ್ಲಿ ಕೇಳಿದ್ದಿದೆಲ್ಲ ಡ್ರಾಮಾ, ಇದು ಸತ್ಯ ಅಲ್ಲ. ಸತ್ಯವಾಗಿರುವುದು ನಿರಾಕಾರನ ಆತ್ಮ. ಸತ್ಯವಾಗಿರಿ ಅಂದ್ರೆ ಆತ್ಮದ ಸ್ಥಿತಿಯಲ್ಲಿರಿ, ದೈಹಿಕ ಸ್ಥಿತಿಯೊಳಗಲ್ಲ. ಅರ್ಥಾತ್ ಬ್ರಾಹ್ಮಣ ಅಥವಾ ನಾನು ಕುಮಾರ, ಕುಮಾರಿ, ಅಕ್ಕೋರು, ಅಥವಾ ನಾ ಬ್ರಹ್ಮಕುಮಾರಿ ಈ ಭಾನದಲ್ಲಿಯೂ ಅಲ್ಲ. ಕೇವಲ ಸತ್ಯ ಅರ್ಥಾತ್ ಹೇಗೆ ಬಾಬಾ ಸತ್ಯ ನಿರಾಕಾರಿದಾರೋ, ಸತ್ಯ ಬಾಬನ ಜೊತೆ ಎದುರುಗಡೆ ಸತ್ಯ ನಿರಾಕಾರಿ ಸ್ಥಿತಿಯಲ್ಲಿ ಉಪಸ್ಥಿತಿರಿ, ಆವಾಗ ಶ್ರೇಷ್ಠ ಪದವಿ ಪಡಿಲಿಕ್ಕೆ ಸಾಧ್ಯವಿದೆ. ತೋ ಯಾವುದೇ ತಪ್ಪಾದ್ರ ಬಾಬಾನಿಂದ ಕ್ಷಮಾ ಕೇಳ್ರಿ. ಬಾಬಾ ಕ್ಷಮಿಸ್ರಿ, ಪಾತ್ರದ ಮನಸ್ಸಿನಿಂದ, ಪಾತ್ರದಿಂದ ಇಂತಹ ತಪ್ಪುಗಳು ಆಗಿವೆ ಅಂತ ಬಾಬಾರವ್ರ ಮುಂದೆ ಸತ್ಯವಾಗಿ ಇಡ್ರಿ ಮತ್ತು ಕ್ಷಮಾ ಕೇಳ್ರಿ. ಅಪ್ನಿ ಮತ ಪರ್ ನಹಿ ಚಲೋ, ತಮ್ಮ ಮತದಂತೆ ನಡಿಬೇಡ್ರಿ. ತಮ್ಮ ಮತ ಅಂದ್ರೆ ಏನು? ಯಾಕಂದರೆ ಆತ್ಮ ಈ ಎಲ್ಲ ಮತಗಳಿಂದ, ನಿಯಮಗಳಿಂದ, ಎಲ್ಲ ರೀತಿಯ ಬಂಧನಗಳಿಂದ ಆತ್ಮ ಸದಾ ಮುಕ್ತಿದೆ. ನಾನು ಆತ್ಮ ಮುಕ್ತಿದ್ದೀನಿ. ಮತ್ತು ನಿನ್ನ ಮತದಂತೆ ನಡಿಬೇಡ ಅಂದರೆ ಯಾವುದು ಡ್ರಾಮಾನುಸಾರ ನನಗೆ ಮನಸ್ಸು ಸಿಕ್ಕಿದೆ, ಆ ಮನಸ್ಸಿನಲ್ಲಿರುವ ವಿಚಾರಗಳಿವೆ, ಆ ವಿಚಾರ ಡ್ರಾಮಾ ಅನುಸಾರ ನೊಂದಿವೆ ಮತ್ತು ಡ್ರಾಮಾದಿಂದ ಪ್ರಾಪ್ತ ಆಗಿವೆ, ಡ್ರಾಮಾದ ಸ್ಟೋರಿ ಅನುಸಾರ ಇವೆ. ಅದಕ್ಕೆ ಆ ಮತದಂತೆ ನಡಿಬೇಡ. ಆ ಮತದಂತೆ ಯುಗಗಳಿಂದ ನಡೀತಾ ಬಂದು, ಜನ್ಮಾಂತರದಿಂದ ನಡೀತಾ ಬಂದು ಅದಕ್ಕೆ ಈ ಗತಿ ಬಂದಿರೋದು. ಮನಸ್ಸಿನ ಮತದಂತೆ ನಡಿಬೇಡ. ಮನಸ್ಸಿನ ಇಚ್ಛೆಗೆ ಪ್ರಪೋಸ್ ಮಾಡಬೇಡ. ಮನಸ್ಸಿನ ಇಚ್ಛೆನೇ ನನ್ನ ರಿಯಲ್ ಇಚ್ಛೆ ಅಂತ ತಿಳ್ಕೋಬೇಡ. ಯಾಕಂದರೆ ಆತ್ಮನ ರಿಯಲ್ ಮನಸ್ಸೇನಿದೆ ಅದು ಬಹಳ ಶುದ್ಧ, ಸಾತ್ವಿಕ, ವಿಶ್ವ ಕಲ್ಯಾಣಕಾರಿ ಆಗಿದೆ. ಡ್ರಾಮಾದ ಅನುಸಾರ ಮಾಯೆಗೆ ವಶಭೂತಾದ ಯಾವ ಮನಸ್ಸಿದೆ, ಆ ಮನಸ್ಸಿನ ಅಲ್ಪಜ್ಞ ವಿಚಾರಗಳು ಬಹಳ ಕಲುಷಿತಿವೆ, ದೇಹಭಾನದ್ದಿದೆ. ಅದಕ್ಕೆ ಮನ್ಮತದಂತೆ ನಡಿಬೇಡ್ರಿ ಅಂತಾರೆ ಬಾಬಾ. ಪ್ರಶ್ನ, ಕೌನ್ ಸೆ ಲಾಲ್ ಕಬಿ ಚಿಪ್ ನಹಿ ಸಕ್ತೆ? ಯಾವ ಮಕ್ಕಳು, ಯಾವ ಸತ್ಯ ಮಕ್ಕಳು ಎಂದಿಗೂ ಮುಚ್ಚಿರಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಪುರುಷಾರ್ಥ ಮಾಡೀವಂದ್ರ, ಸತ್ಯತೆಯಿಂದ ನಡೆದೀವತ್ತಂದ್ರ, ಕಷ್ಟಪಡ್ತಾ ಇದ್ದೀವಿ ಅಂತಂದ್ರೆ ಅವರು ಮುಚ್ಚಿರಕ್ಕೆ ಸಾಧ್ಯ ಇಲ್ಲ ಅಂತ, ಅವ್ರು ಗುಪ್ತವಾಗಿರಕ್ಕೆ ಸಾಧ್ಯ ಇಲ್ಲ. जिनका ईश्वरीय परिवार से प्यार है, जिन्हें रात दिन सर्विस का ही होना रहता है, ऐसे सर्विसेबल जो फरमानदार वफादार है, कभी भी मनमत पर नहीं चलते, बाबा से सच्चे और साफ दिल है, वह कभी चिप नहीं सकते. ಬಾಬಾ ಹೇಳ್ತಾರ, ನಾವೇನು ಮಾಡಿ ಏನದ
ನಾವೆಷ್ಟು ಮಾಡ್ತೀವಿ ಅಂತ ಅನ್ಕೋತಾರ. ಅಂದ್ರೆ ಸ್ಥೂಲ ಪೊಸಿಷನ್ ಪ್ರಾಪ್ತ ಮಾಡ್ಕೊಳ್ಳೋ ಸಲುವಾಗಿ, ಸ್ಥೂಲವಾದ ಮರ್ಯಾದೆಯನ್ನ ಗಳಿಸೋ ಸಲುವಾಗಿ, ಇನ್ನ ಬಾಬಾ ತಾನೇ ಗೌರವ ಹೆಚ್ಚಾಗಬೇಕು ಅಥವಾ ಮನಸ್ಸಿನ ಸ್ಥಿತಿ ತಾನೇ ಶ್ರೇಷ್ಠ ಆಗಬೇಕು, ಸದಾ ಖುಷಿ ಇರಬೇಕು ಅಂತನೂ ಕೂಡ ಕೆಲವರು ಬಯಸ್ತಾರೆ. ಆದ್ರೆ ಬಾಬಾ ಹೇಳ್ತಾರ, ಆ ರೀತಿ ನೀನು ಪಾತ್ರ ಇದ್ರ, ಅಂತ ಸೇವಾಧಾರಿಯಾಗಿದ್ರ ನಿನಗೆ ಕೇಳದೆ ಇವೆಲ್ಲವೂ ಪ್ರಾಪ್ತಿ ಆಗ್ತಾವ. ಆಗ ನೀನು ಮುಚ್ಚಿರಕ್ ಸಾಧ್ಯನೇ ಇಲ್ಲ. ನಾನು ಮಾಡೀನಿ ನನಗೆ ಖುಷಿ ಇಲ್ಲ, ನಾ ಸೇವೆ ಮಾಡೀನಿ ನನಗೆ ಪ್ರಾಪ್ತಿನೇ ಇಲ್ಲ ಅನ್ನುವಂತಹ ಮಾತು ಇಲ್ವೇ ಇಲ್ಲ. ಅಂದ್ಮೇಲೆ ಬಾಬಾ ಹೇಳ್ತಾರ, ಯಾವ ಮಕ್ಕಳು ಮತ್ತೆ ಎಂದೂ ಮುಚ್ಚಿರಲ್ಲ ಅಂತಂದ್ರ ಅವರು ಅವರೆಂದಿಗೂ ಬಾಬನ್ ಕಣ್ಣಿಗೆ ಕಾಣದೇ ಇರಕ್ ಸಾಧ್ಯ ಇಲ್ಲ. ಅವರಿಗೆ ಪುಣ್ಯದ ಪ್ರಾರಬ್ಧ ಆಗದೇ ಇರಕ್ ಸಾಧ್ಯನೇ ಇಲ್ಲ. ಅವ್ರು ಪುರುಷಾರ್ಥ ಮಾಡಿದಾರಂದ್ರೆ ಪ್ರಾರಬ್ಧ ಪ್ರಾಪ್ತ ಆಗ್ಲೇಬೇಕು. ಹಂಗಾದ್ರೆ ಎಂತಿಂತ ಮಕ್ಕಳು ಯಾರವರು? ಬಾಬಾ ಹೇಳ್ತಾರೆ, ಯಾರು ಈಶ್ವರಿ ಪರಿವಾರದ ಮೇಲೆ ಬಹಳ ಪ್ರೀತಿ ಇದೆ, ಅಂದ್ರೆ ಪರಿವಾರವನ್ನ ಪರಮಾತ್ಮನ ಮಕ್ಕಳು ರೂಪದಲ್ಲಿ ನೋಡ್ತಾರ. ಪರಮಾತ್ಮನ ಮಕ್ಕಳು ಅಂತಂದ್ರೆ ಬ್ರಹ್ಮ ಕುಮಾರಿ ಅಲ್ಲ, ನಿರಾಕಾರ ಆತ್ಮಿಕ ರೂಪದಲ್ಲಿ ನೋಡ್ತಾರೋ ಅವ್ರಿಗಂತಾರ ಪರಮಾತ್ಮನ ಪರಿವಾರದ ಮೇಲೆ ಬಹಳ ಪ್ರೀತಿ ಉಳ್ಳವರು ಅಂತ. ಇನ್ನೊಂದು, ದಿನ ರಾತ್ರಿ ಸೇವೆ ಮಾಡುವಂತಹ ಚಿಂತೆ ಇರ್ತದ. ಅಂದ್ರೆ ಸೇವಾ ಕೇವಲ ಆತ್ಮಸ್ಥಿತಿಯಲ್ಲಿ ಇರೋದೇ ಮೂಲ ಸೇವಾ. ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಚಿಂತೆ ಅವ್ರಿಗಿರ್ತದ. ಈ ರೀತಿ ಸೇವಾಧಾರಿ ಆಗಿರ್ತಾರಲ್ಲ, ಅವ್ರು ಬಹಳ ಆಜ್ಞಾಕಾರಿ ಮತ್ತು ಬಹಳ ವಿಶ್ವಾಸಿ ಆಗಿರ್ತಾರೆ. ಅವರೆಂದಿಗೂ ಮನಮತದಂತೆ ನಡೆಯೋದಿಲ್ಲ. ಬಾಬಾರವರಿಂದ ಏನನ್ನೂ ಮುಚ್ಚಿಡೋದಿಲ್ಲ. ಬಹಳ ಸ್ವಚ್ಛ ಹೃದಯದವರು ಆಗಿರ್ತಾರೆ. ಮುಚ್ಚಿಡೋದಿಲ್ಲ ಅಂತಂದ್ರೆ ಹೀಗಲ್ಲ, ಬಾಬಾ ಮನಸ್ಸಿನಲ್ಲಿ ಹೀಗೆ ನಡೀತಾ ಇದೆ ಅಂತ ಮುಚ್ಚಿಡುವುದಿಲ್ಲ. ಬಾಬನ್ ಮುಂದೆ ಏನೂ ಮುಚ್ಚಿಡುವುದಿಲ್ಲ ಅಂದ್ರ, ಬಾಬಾ ನನ್ನ ಮನಸ್ಸು ಯಾಕೋ ಇವತ್ತು ಹೀಗೆ ಮಾಡಿದ್ರಿ ಬಾಬಾ, ನಿಮ್ಮ ಮುಂದೆಲ್ಲ ನಾನು ಬಿಚ್ಚಿಡಾಕತ್ತೀನಿ. ಇದು ಕೂಡ ಬಾಬನ್ ಮುಂದೆ ಮುಚ್ಚಿಡುವುದಿಲ್ಲ ಅದರದ್ದು ಮೂಲ ಅರ್ಥ ಅಲ್ಲ. ಬಾಬನ್ ಮುಂದೆ ಮುಚ್ಚಿಡುವುದಿಲ್ಲ ಅಂದ್ರೆ ನಾನು ನಿರಾಕಾರ ಆಗಿದ್ದೀನಿ ಅನ್ನುವ ಸತ್ಯ ನನಗೆ ಎಷ್ಟು ಸ್ಪಷ್ಟ ಇದೆಯಲ್ಲ. ಬಾಬಾ ಈ ಮನಸ್ಸು, ಈ ಪಾತ್ರ, ಈ ಮನಸ್ಸಿನ ಎಲ್ಲ ಸ್ಟೋರಿ, ಈ ಮನಸ್ಸಿನ ಭಾವ ವಿಚಾರಗಳು ಇದು ನಾನಲ್ಲ, ಇದೆಲ್ಲವೂ ಡ್ರಾಮಾ ಮೂಲಕ ಸಿಕ್ಕಿದೆ ಬಾಬಾ, ಇದನ್ನೆಲ್ಲ ನಾನು ನಿಮಗೆ ಅರ್ಪಣೆ ಮಾಡ್ತಿದ್ದೀನಿ. ಇದಕ್ಕಂತಾರ ಬಾಬಾನ ಎದುರುಗಡೆಗೆ ಏನನ್ನು ಮುಚ್ಚಿ ಇಡೋದಿಲ್ಲ ಅಂತ. ಅವ್ರು ಬಹಳ ಸ್ವಚ್ಛ ಹೃದಯದವರಾಗಿರ್ತಾರೆ. ಅವರೆಂದಿಗೂ, ಇಂತಹ ಮಕ್ಕಳೆಂದಿಗೂ ಭಗವಂತನ ಕಣ್ಣಿಗೆ ಕಾಣದೆ ಎಲ್ಲರ ಮುಚ್ಕೊಂಡಿರಾಕ ಸಾಧ್ಯ ಇಲ್ಲ. ಅವರು ಪ್ರತ್ಯಕ್ಷ ಆಗ್ತಾರೆ. ಅವರಿಗೆ ಪ್ರಾಪ್ತಿ ಪ್ರಾರಬ್ಧ ಅವಶ್ಯ ಆಗಲೇಬೇಕು ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್, ಮೊದಲೇದು ಸಚ್ಚಾಯಿ ಸೆ ಬಾಬಾ ಕಿ ಸರ್ವಿಸ್ ಮೇ ಲಗ್ ಜಾನಾ ಹೇ. ಸತ್ಯತೆಯಿಂದ ಅಂದ್ರೆ ಕೇವಲ ಸ್ಥೂಲ ಈಶ್ವರಿ ಯಜ್ಞದ ನಿಯಮಗಳಷ್ಟೇ ಅಲ್ಲ. ಸತ್ಯತೆ ಅಂದ್ರೆ ನನ್ನ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯಲ್ಲಿ ತೊಡಗು. ಪೂರಾ ವಫಾದಾರ್ ಫರ್ಮಾನ್ ಬರ್ದಾರ್ ಬನ್ನಾ ಹೇ. ಪೂರ್ಣ ವಿಶ್ವಾಸಿ, ಪೂರ್ಣ ಆಜ್ಞಾಕಾರಿಗಳು ಆಗ್ರಿ. ಪೂರ್ಣ ಆಜ್ಞಾಕಾರಿ ವಿಶ್ವಾಸಿ ಅಂದ್ರ ಬಾಬಾ ನನಗೇನು ಆಜ್ಞಾ ಕೊಟ್ಟಿದ್ದಾರ, ಮಗು ನಿನ್ನನ್ನು ಯಾವ ಕಾರಣಕ್ಕೂ ದೇಹಭಾನವನ್ನ ಸತ್ಯ ನಾನು ಅಂತ ತಿಳ್ಕೊಬೇಡ. ನೀನು ನಿರಂತರ ಈ ದೇಹದಿಂದ ಅಗಲಿರುವ, ದೇಹದಿಂದ ಡಿಟ್ಯಾಚ್ ಇರುವ ನಿರಾಕಾರ ಆತ್ಮ ಅನ್ನುವುದನ್ನೇ ತಿಳಿದು ನಡಿ ಅಂತೇನು ಹೇಳಿದಾರ ಅದನ್ನು ಪಾಲಿಸುವಂತ ಮಕ್ಕಳೇ ಆಜ್ಞಾಕಾರಿ ಮಕ್ಕಳು. ಈಶ್ವರೀಯ ಪರಿವಾರದವರ ಜೊತೆಗೆ ಸತ್ಯತೆಯಿಂದ ಇರ್ರಿ. ಅರ್ಥಾತ್ ಎಲ್ಲರ ಜೊತೆಗೂ ಎಲ್ಲರೊಳಗೂ ಆ ಸತ್ಯ ನಿರಾಕಾರಿ ಆತ್ಮ ಸ್ವರೂಪವನ್ನ ನೋಡುವಂತಹ ಪ್ರಿಯ ಆತ್ಮರು ಆಗ್ರಿ. ಸೆಕೆಂಡ್ ಪಾಯಿಂಟ್, ಶ್ರೀಮತ್ ಮೇ ಮನ್ಮತ್ ವ ರಾವಣ್ ಕಿ ಮತ್ ಮಿಕ್ಸ್ ನಹಿ ಕರ್ನಿ ಹೇ. ಶ್ರೀಮತ ಬಾಬಾರ ಕೊಟ್ಟಿರುವಂತಹ ಮತದಲ್ಲಿ ಅಲ್ಪಜ್ಞ ಮನಸ್ಸಿನ ವಿಚಾರಗಳೇನದಾವ ಇದ ರೈಟ್ ಅಂತ ಅನ್ಕೋಬೇಡ್ರಿ ಅಂತ. ಫಿಲ್ಮಲ್ಲಿ ಯಾವಾಗಲೂ ಡುಪ್ಲಿಕೇಟ್ ಪಾರ್ಟ್ ಇರ್ತದ, ಡಬಲ್ ಪಾರ್ಟ್. ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರೊಳಗೆ ಡಬಲ್ ಪಾರ್ಟ್ ಪ್ಲೇ ಮಾಡ್ತಿದ್ದಾರ ಅಂತ. ಅದ್ರಾಗ ಒಬ್ಬ ಒರಿಜಿನಲ್ ಮಗ ಇರ್ತಾನ, ಇನ್ನೊಬ್ಬವ ಬೇರೆ ಯಾರೋ ಮಗನ ಥರನೇ ಕಾಣ್ತಿರ್ತಾನ ಅಂತ. ಅಧಿಕಾರ ಕೆಲವೊಮ್ಮೆ ಒರಿಜಿನಲ್ ಮಗನ ಕೈಯಾಗಿರಲ್ಲ, ಡುಪ್ಲಿಕೇಟ್ ಇರೋನ್ ಕೈಯಾಗಿರ್ತದ. ಹಂಗೇನೆ ಇಲ್ಲಿ ಆತ್ಮ ಒರಿಜಿನಲ್, ಮನಸ್ಸು ಡುಪ್ಲಿಕೇಟ್. ಮನಸ್ಸೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿರ್ತದ. ಮನಸ್ಸೇ ತಾನು ಮಾಡೋದೆಲ್ಲವೂ ನಾ ಆತ್ಮ ಇದ್ದೀನಿ, ನಾ ಏನ್ ಮಾಡ್ತಾ ಇದ್ದೀನಿ ಶ್ರೀಮತ್ ಅನುಸಾರ ನಡೀತಾ ಇದ್ದೀನಿ ಅಂತ ಹಿಂಗ್ ತಿಳ್ಕೊತದ. ಅದಕ್ಕೆ ಬಾಬಾ ಅಂತಾರ, ಮನ್ಮತ ರಾವಣನ ಮತವನ್ನ ಎಂದಿಗೂ ಮಿಕ್ಸ್ ಮಾಡಬೇಡ್ರಿ.
ಒಬ್ಬ ತಂದೆ ಹೊರತು ಮತ್ತಾರೂ ಇಲ್ಲ. ಅಂದ್ರೆ ಬಾಕಿ ಪಾತ್ರ ಎಂಡ್ ಆಗುವಂತ ಪಾತ್ರಕ್ಕೆ ಬಹಳ ಜನ ತಂದೆ ತಾಯಿ ಮಕ್ಕಳು ಸಂಬಂಧಿಕರು ಅದಾರ. ಈ ಪಾತ್ರನು ಎಂಡ್ ಆಗ್ತದ, ಸಿಕ್ಕಿರುವ ಎಲ್ಲಾ ಪಾತ್ರಧಾರಿಗಳು ಎಂಡ್ ಆಗ್ತಾರ. ಆದ್ರೆ ಇದು ಯಾವುದೂ ನಾನಲ್ಲ, ನಾನು ನಿರಾಕಾರ ಆತ್ಮ ಇದ್ದೀನಿ ಅಂದಮೇಲೆ ನಾನ್ ಸತ್ಯ, ನನ್ನವರು ಬಾಬಾ ಒಬ್ಬರೇ ಅದಾರ, ಅವರೇ ಸತ್ಯ. ಬಾಕಿ ಎಲ್ಲವೂ ಇದು ಫಿಲ್ಮ್ ಇದೆ, ಫಿಲ್ಮ್ನ ಶೋ ಇದೆ, ಇದೆಲ್ಲವೂ ಕೇವಲ ಸ್ಕ್ರಿಪ್ಟೆಡ್ ನಾಟಕ ಇದೆ ಅನ್ನೋದು ಸ್ಮೃತಿಯಲ್ಲಿ ಇಟ್ಕೊಂಡು ನಡೆಯೋದೇ ಏಕ್ ಬಾಬಾ ದೂಸರಾ ನ ಕೋಯಿ, ಇದರ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗೋದು. ಹೃದಯಕ್ಕೂ ಶುದ್ಧ ಪವಿತ್ರ ಬನಾನಾ ಹೇ, ತಮ್ಮ ಹೃದಯವನ್ನ ಶುದ್ಧ ಪವಿತ್ರ ಮಾಡ್ಕೊಳ್ರಿ. वरदान, रूहानियत की खुशबू के आधार पर सर्व को परमात्मा संदेश देने वाले विश्व कल्याणकारी भव. ಆತ್ಮೀಯತೆಯ ಸುಗಂಧದ ಆಧಾರದ ಮೇಲೆ ಸರ್ವರಿಗೂ ಪರಮಾತ್ಮನ ಸಂದೇಶವನ್ನು ಕೊಡುವಂತಹ ವಿಶ್ವ ಕಲ್ಯಾಣಕಾರಿಗಳು ಆಗ್ರಿ. रूहानियत की सर्व शक्तियाँ स्वयं में धारण कर लो तो रूहानियत की खुशबू सहजी अनेक आत्माओं को अपनी तरफ आकर्षित करेगी. ಬಾಬಾ ಹೇಳ್ತಾರೆ, ಆತ್ಮೀಯತೆಯ ಸರ್ವ ಶಕ್ತಿಗಳು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡಾಗ ಆತ್ಮದ ಸುಗಂಧ ಆಟೋಮೆಟಿಕಲಿ, ಅಂದರೆ ಈ ಮನಸ್ಸು ತನಗೆ ತಾನು ತಿಳ್ಕೊಂಡಿದೆ ಬ್ರಹ್ಮ ಕುಮಾರಿ ಅಂತನೋ, ಕುಮಾರ್ ಅಂತನೋ, ದೇಹದಾರಿ ಅಂತನೋ, ಸ್ತ್ರೀ ಅಂತನೋ, ಪುರುಷ ಅಂತನೋ, ದೇಹದ ಸ್ವರೂಪದಲ್ಲಿದೆ. ಈ ಮನಸ್ಸಿಗೆ ಒಂದು ವೇಳೆ ನಾನು ಸರ್ವಶಕ್ತಿಗಳುಳ್ಳಂತಹ ಆತ್ಮ ಇದೀನಿ ಅನ್ನುವಂಥ ಸ್ವರೂಪದಲ್ಲಿ ಸ್ಥಿತಿ ಮಾಡಿಕೊಂಡ್ರೆ ಆತ್ಮದ ಸುಗಂಧ, ಎನರ್ಜಿ, ವೈಬ್ರೇಷನ್ ಆಟೋಮೆಟಿಕ್ ಆಗಿ ಇಡೀ ವಿಶ್ವದಲ್ಲಿ ಹರಡ್ತಾನೆ ಇರ್ತಾವಂತಾರೆ ಬಾಬಾ. ಅವು ಅನೇಕರಿಗೆ ಆಕರ್ಷಿತ ಮಾಡ್ತವೆ. ಹೇಗೆ ಮನಸ್ಸಿನ ಶಕ್ತಿಯಿಂದ ಪ್ರಕೃತಿಯನ್ನ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಮಾಡುವುದು ಸಾಧ್ಯನೋ, ಅದೇ ರೀತಿ ಅನ್ಯ ವಿಶ್ವ ಆತ್ಮರನ್ನ, ಎಲ್ಲ ಮನುಷ್ಯರನ್ನ ತಮ್ಮ ಎದುರುಗಡೆಗೆ ಆಪ್ ಲೋಗೋं के आगे नहीं आ सकेंगी, उनको दूर रहते. ಹೆಂಗ್ ವಿಶ್ವ ಬಹಳ ವಿಶಾಲ ಇದೆ, ಸ್ಥೂಲ ವಿಶ್ವ, ಅಲ್ಲಿರುವವರಿಗೆ ಹೆಂಗ್ ನಾನು ದೂರದಲ್ಲಿ ಹೋಗಿ ಸಂದೇಶ ಕೊಡ್ಲಿಕ್ಕೆ, ಶಕ್ತಿ ಕೊಡ್ಲಿಕ್ಕೆ, ಸ್ಥೂಲವಾಗಿ ಕೊಡ್ಲಿಕ್ಕಾಗಲ್ವೋ, ನಾನು ಇಲ್ಲೇ ಇದ್ದುಕೊಂಡೇ ನನ್ನ ಆತ್ಮೀಯ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಈ ವೈಬ್ರೇಷನ್ ಕೇವಲ ಸಮೀಪದವರಷ್ಟೇ ಅಲ್ಲ, ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಅವರಿಗೆ ಈ ತರಂಗಗಳು ತಲುಪುತ್ತವೆ ಅಂತಾರೆ ಬಾಬಾ. ತೋ ಪರಿಚಯ ಮುಖ್ಯ ಸಂದೇಶ ದೇ ಸಕೆಂಗೆ. ಈ ಶಕ್ತಿಯ ಜೊತೆಯಲ್ಲಿನೇ, ಈ ವೈಬ್ರೇಷನ್ಸ್ ಜೊತೆಯೊಳಗನೆ ನಾನು ಆ ಆತ್ಮಕ್ಕೆ ಶಕ್ತಿ ಕೊಡ್ಬೋದು, ಆತ್ಮರಿಗೆ ತಂದೆಯ ಪರಿಚಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಈ ಸೂಕ್ಷ್ಮ ಮಷಿನರಿ ಜಬ್ ತೇಜ್ ಕರೋ, ಈ ಒಂದು ಸೂಕ್ಷ್ಮ ಮಷಿನರಿ ಯಾವಾಗ ನಾವು ಬಹಳ ಸ್ಪೀಡ್ ಮಾಡ್ಕೊಳ್ತೀವಿ, ಈ ಥರದ ಸಕಾಶ ಕೊಡುವುದನ್ನು ನಾವು ಎಷ್ಟು ಗಮನ ಕೊಟ್ಟು ಅಭ್ಯಾಸ ಮಾಡ್ತೀವಿ, ಆಗ ಅನೇಕ ಅಲೆದಾಡುವ ಒದ್ದಾಡುವಂತಹ ಆತ್ಮರಿಗೆ, ತೊಂದರೆಯಲ್ಲಿ ಇರುವಂತಹ ಆತ್ಮರಿಗೆ ನಾವೇನಾದ್ರೂ ಅವರಿಗೆ ಆಶ್ರಯ ಕೊಡಾಕ, ಅವರ ಮನಸ್ಸನ್ನು ಶಾಂತ ಮಾಡಲಿಕ್ಕೆ ಸಾಧ್ಯ ಇದೆ. ಇದಕ್ಕನೇ ಬಾಬಾ ವಿಶ್ವ ಕಲ್ಯಾಣಕಾರಿಯಾಗಿರುವ ಸೇವಾ ಅಂತ ಹೇಳ್ತಾರೆ. ಸ್ಲೋಗನ್, ಅಪ್ನೇ ಪಾಸ್ ಶುದ್ಧ ಯ ಶ್ರೇಷ್ಠ ಸಂಕಲ್ಪ ಇಮರ್ಜ್ ಕರೋ ತೋ ಸ್ವತಃ ಮರ್ಜ್ ಹೋ ಜಾಯೆಂಗೆ. ಮನಸ್ಸಿನಲ್ಲಿ ಎಲ್ಲಾ ಥರದ ವಿಚಾರಗಳು ಅದಾವ, ಶುದ್ಧ ಸಂಕಲ್ಪಗಳನ್ನು ಇಮರ್ಜ್ ಮಾಡು, ಅರ್ಥಾತ್ ಆ ಸತ್ಯ ಸ್ವರೂಪದಲ್ಲಿ ಸ್ಥಿತ ಮಾಡಿ ಮನಸ್ಸನ್ನ. ನಾನು ಅಂದ್ರ ಆತ್ಮ, ಇದು ಶುದ್ಧ ಸಂಕಲ್ಪ. ನಾನು ಅಂದ್ರೆ ನಿರಾಕಾರ ಇದ್ದೀನಿ, ಇದು ಶುದ್ಧ ಸಂಕಲ್ಪ. ನಾನು ಅಂದ್ರೆ ಈಶ್ವರಿ ಸಂತಾನ ಇದ್ದೀನಿ, ಇದು ಶುದ್ಧ ಸಂಕಲ್ಪ. ಇಂತಹ ಶುದ್ಧ ಸಂಕಲ್ಪಗಳನ್ನ ಸದಾ ಇಮರ್ಜ್ ಮಾಡ್ಕೊಂಡಿದ್ವಿ ಅಂತಂದ್ರ ಅಲ್ಲಿ ವ್ಯರ್ಥ ಬರಾಕ ಸಾಧ್ಯನೇ ಇಲ್ಲ, ಸಮಯ ಶಕ್ತಿ ವ್ಯರ್ಥ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇಶಾರೆ ನಿಶ್ಚಯದ ಫೌಂಡೇಶನ್ ಗಟ್ಟಿ ಮಾಡಿಕೊಂಡಾಗ ಸದಾ ನಿಶ್ಚಿಂತ ನಿರ್ಭಯರಾಗಿರ್ಲಿಕ್ಕೆ ಸಾಧ್ಯವಿದೆ. जिस समय कोई भी परिस्थिति आए तो बाबा को साथी बना ले तो अनुभव करेंगे कि मैं अकेला नहीं हूँ. ಯಾವುದೇ ಪರಿಸ್ಥಿತಿ ಬರಲಿ, ಹಾಗಂತೂ ಬಾಬಾ ಸದಾ ಜೊತೆಯಲ್ಲೇ ಇರ್ತಾರ. ಜೊತೆ ಅನುಭವ ಮಾಡ್ರಿ, ಪರಿಸ್ಥಿತಿ ಬಂದಾಗ ನೆನಪು ಮಾಡ್ಕೊಡ್ರಿ ಬಾಬಾ ನನ್ನ ಜೊತೆಯಲ್ಲಿದ್ದಾರ ಅಂತ. ಅಂದಾಗ ನಿಮ್ಗೆ ಎಂದಿಗೂ ಕೂಡ ನಾ ಸಿಂಗಲ್ ಇದ್ದೀನಿ, ಒಂಟಿ ಇದ್ದೀನಿ ಅಂತ ಅನುಭವ ಆಗೋದಿಲ್ಲ. ಮೇರೆ ಸಾಥ್ ವಿಶೇಷ ಶಕ್ತಿ ಹೇ. ಬಾಬಾ ಜೊತೆಯಲ್ಲಿದ್ದಾಗ ಬಾಬನ ಜೊತೆಯಲ್ಲಿ ವಿಶೇಷ ಶಕ್ತಿಯು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದೆ. ಜಹಾ ಬಾಬಾ ಹೇ ವಹಾ ಚಾಹೆ ಕಿತ್ನಿ ಭಿ ತುಫಾನ್ ಹೋ. ಬಾಬಾ ಎಲ್ಲದಾರ ಅಂತಂದ್ರ
ಹೀಗೆ ಬರೀ ಸೆಂಟರ, ಬರೀ ಮಧುಬನ ಅಂತಲ್ಲ. ಯಾವ ಮನಸ್ಸಿನಲ್ಲಿ ಪರಮಾತ್ಮನ ಸ್ಮೃತಿ ಇದೆಯೋ, ಬಾಬಾ ನನ್ನ ಜೊತೆಯಲ್ಲಿದ್ದಾರೆ, ನನ್ನ ಆತ್ಮದ ಜೊತೆಯಲ್ಲಿ ಬಾಬಾ ಇದ್ದಾರಂತ ಇದೆಯೋ, ಅಲ್ಲಿ ಎಂತಹ ಸ್ಥೂಲ ಪರಿಸ್ಥಿತಿಗಳು, ಸೂಕ್ಷ್ಮ ಪರಿಸ್ಥಿತಿಗಳು ಬಂದ್ರೂ ಕೂಡ ಬಾಬಾ ಆ ಬಿರುಗಾಳಿಯ ಪ್ರಭಾವ ನನ್ನ ಮೇಲೆ ಆಗದಂತೆ ಮಾಡ್ತಾರೆ. ತೋಫಾ ಬಂಜಾಯಿಗ, ಅದು ನಿಮ್ಗಿನ್ನ ವಿಶೇಷ ಬಹುಮಾನ ಆಗ್ತದ, ಅದು ನಿಮಗೆ ಪಾಠ ಕಲಿಸ್ತದ ಆ ಬಿರುಗಾಳಿನೂ ಕೂಡ ಅಂತಾರ. ನಿಶ್ಚಯ ಬುದ್ಧಿ ವಿಜಯಂತಿ, ಈ ಒಂದು ಟೈಟಲ್ನ ಸ್ಮೃತಿ ಈ ಸ್ಮೃತಿಯಿಂದ ನೀವು ಸದಾ ವಿಜಯ ಆಗ್ರಿ. ಯಾಕಂದ್ರೆ ನಿಶ್ಚಯ ಬುದ್ಧಿ ವಿಜಯಂತಿ, ನಿಶ್ಚಯ ಇದ್ದಾಗನೇ ವಿಜಯದ. ಈ ಟೈಟಲ್ ಸದಾ ನೆನಪಿಟ್ಕೊಡ್ರಿ ಮತ್ತು ವಿಜಯದ ಪರ್ವವನ್ನ, ವಿಜಯದ ವರ್ಷವನ್ನ, ವಿಜಯದ ಸಂಭ್ರಮವನ್ನ ಆಚರಿಸ್ರಿ. ಓಂ ಶಾಂತಿ. ಇಂದಿನ ಮುರಳಿಯ ಮುಖ್ಯ ಮಹಾವಾಕ್ಯಗಳ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ, ನನ್ನ ನಿರಾಕಾರಿ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬೀಜ ರೂಪದ ಅನುಭವ ಮಾಡುತ್ತಾ ರುಹಾನಿಯತ್ ಆತ್ಮೀಯತೆಯ ಶುದ್ಧ ಖುಷ್ಬು ತರಂಗ ಪ್ರಕಾಶ ಶಕ್ತಿಶಾಲಿ ಕಿರಣಗಳು ನನ್ನಿಂದ ರೇಡಿಯೇಟ್ ಆಗ್ತಾ ವಿಶ್ವದ ಮೂಲೆ ಮೂಲೆಯಲ್ಲೂ ಹರಡುತ್ತಿವೆ. ಈ ತರಂಗಗಳು, ಈ ಶುದ್ಧ ಶಕ್ತಿಶಾಲಿ ಕಿರಣಗಳು ಪರಮಾತ್ಮನ ಸಂದೇಶವನ್ನ ತಲುಪಿಸುತ್ತಿವೆ. ಅನೇಕ ಅಲೆದಾಡುತ್ತಿರುವ, ಚೀರಾಡುತ್ತಿರುವ ಮನುಷ್ಯಾತ್ಮರನ್ನ ಶಾಂತಗೊಳಿಸುತ್ತಿವೆ. ನಾನು ನಿರಂತರ ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಿ ಶಕ್ತಿಯ ತರಂಗಗಳನ್ನು ನಿರಂತರ ಹರಡಿಸುತ್ತಿರುವೆ. ಓಂ ಶಾಂತಿ.